ಹಾಯ್ ಹಲೋ ಗುಡ್ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಮಗೆಲ್ಲರೂ ನನ್ನ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಸಾಕಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಮತ್ತು ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಸಪೋರ್ಟ್ನ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. Yes friends, as we discussed, there are two kinds of articles. One is definite article and another one is indefinite article. In the last video we have discussed definite article. Now we are going to discuss indefinite articles, that is A and N. ಸ್ನೇಹಿತರೆ, ನಮಗೆಲ್ಲರಿಗೂ ತಿಳಿದಂತೆ ಅಲ್ಲಿ ಆರ್ಟಿಕಲ್ಗಳಲ್ಲಿ ಎರಡು ಪ್ರಕಾರಗಳು, ಒಂದು ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನೊಂದು ಇಂಡೆಫಿನಿಟ್ ಆರ್ಟಿಕಲ್. ಹಿಂದಿನ ವಿಡಿಯೋದಲ್ಲಿ ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ, ತಿಳ್ಕೊಂಡಿದ್ದೀವಿ. ಈಗ ಇದು ಇಂಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಆನ್ ನ ಬಗ್ಗೆ ತಿಳ್ಕೊಳ್ಳೋಣ. Indefinite article, that is A and an. A and an article must be used with singular nouns. ಸ್ನೇಹಿತರೆ, ಈ ಆರ್ಟಿಕಲ್ ಎ ಮತ್ತು ಆನ್ ಬಳಸುವಾಗ ಪ್ರಮುಖವಾಗಿರ್ತಕ್ಕಂಥ ನೋಡ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ, ಅಲ್ಲಿ ಸಿಂಗುಲರ್ ನೌನ್ ಜೊತೆ ಆರ್ಟಿಕಲ್ ಎ ಮತ್ತು ಆನ್ ಅನ್ನ ಬಳಸ್ತೀವಿ. ಇಲ್ಲಿ ಪ್ಲೂರಲ್ ಇದ್ದಾಗ ಯಾವುದೇ ರೀತಿ ಆರ್ಟಿಕಲ್ ಬರೋದಿಲ್ಲ. ಇಲ್ಲಿ ಅದು ಸಿಂಗುಲರ್ ನೌನ್ ಆಗಿರ್ಬೇಕು. ಬಿಫೋರ್ ಸಿಂಗುಲರ್ ನೌನ್ ಅಥವಾ ನೌನ್ ನ ಜೊತೆಗೆ ಏನ್ ಮಾಡ್ತೀವಿ, ಸಿಂಗುಲರ್ ನೌನ್ ಜೊತೆಗೆ ಎ ಮತ್ತು ಆರ್ಟಿಕಲ್ ಆನ್ ಅನ್ನ ಬಳಸ್ತೀವಿ. ಆರ್ಟಿಕಲ್ ಎ ಬಳಸುವಾಗ ಸ್ನೇಹಿತರೆ, ಆರ್ಟಿಕಲ್ ಎ ಬಳಸುವಾಗ ದ ವರ್ಡ್ ಮಸ್ಟ್ ಅಂಡ್ ಶುಡ್ ಸ್ಟಾರ್ಟ್ ವಿತ್ ಕಾನ್ಸೋನೆಂಟ್ಸ್. ಸ್ನೇಹಿತರೆ, ಆರ್ಟಿಕಲ್ ಎ ಬಳಸುವಾಗ ಅದು ಪದ ಅಂದ್ರೆ ನೌನ್ ಅಥವಾ ಪದ ಏನು ಬರಬೇಕು, ಸಿಂಗುಲರ್ ಆಗಿರ್ಬೇಕು, ಸಿಂಗುಲರ್ ನೌನ್ ಹೋಗಬೇಕು. ಜೊತೆಗೆ ಅದು PCTIF ಅಂತಂದ್ರೆ ಅಲ್ಲಿ ಕಾನ್ಸನೆಂಟ್ಗಳ ಜೊತೆ ಏನ್ ಮಾಡಬೇಕಂದ್ರೆ ಈ ಆರ್ಟಿಕಲ್ ಎ ವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಬ್ಯಾಟ್ ಸಿಂಗುಲರ್ ಆಗಿದೆ. ಇದಕ್ಕೆ ಯಾವ ಆರ್ಟಿಕಲ್ ಬಳಸಬೇಕು ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ಆರ್ಟಿಕಲ್ ಎ ಅನ್ನು ಬಳಸಬೇಕು. ಯಾಕೆ ಅಂತಂದ್ರೆ ರೂಲ್ಸ್ ಪ್ರಕಾರ ಏನು ಅಂತಂದ್ರೆ, ವಿತ್ ಅ ವರ್ಡ್ ವಿತ್ ಸ್ಟಾರ್ಟಿಂಗ್ ವಿತ್ ಅ ಕಾನ್ಸೋನೆಂಟ್, ಇಟ್ ಮೀನ್ಸ್ ಆರ್ಟಿಕಲ್ ಎ ಮಸ್ಟ್ ಬಿ ಯೂಸ್ಡ್ ದೇರ್. ಇಲ್ಲಿ ಕಾನ್ಸೋನೆಂಟ್ ಇಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಯಾವುದೇ ರೀತಿಯ ತೊಂದರೆಗೊಳಗಾಗದೆ ಆರ್ಟಿಕಲ್ ಎ ಅನ್ನ ಬಳಸ್ತೀವಿ. ಒಂದು ವೇಳೆ ಫಸ್ಟ್ ಆಫ್ ಆಲ್, ಬಿಫೋರ್ discussing all those things, we should know the sounds of the letter. As we know that there are 26 alphabet in English language. Even though after that 26 alphabet, we are having 44 sounds. ಅಂದ್ರೆ ಇಲ್ಲಿ 26 ಅಕ್ಷರಗಳಿಗೆ 44 ರೀತಿಯ ಒಂದು ಸೌಂಡ್ಗಳನ್ನ ಇಲ್ಲಿ ಕಾಣಬಹುದು. ಸ್ನೇಹಿತರೆ, ಸೌಂಡ್ಗಳು ಯಾವಾಗ ಗೊತ್ತಾಗುತ್ತೆ ನಮಗೆ, ಆ ಪದಗಳ ಉಚ್ಚಾರ ಅಥವಾ ಕಾನ್ಸೋನೆಂಟ್ ಆಗಿರ್ಬೋದು, ವೋವೆಲ್ ಆಗಿರ್ಬೋದು, ಅದರ ನಿಜವಾದ ಒಂದು ಪ್ರೊನೌನ್ಸಿಯೇಷನ್ ಸೌಂಡ್ ಅಂತ ಕರಿತೀವಲ್ಲ, ಅದು ತಿಳ್ಕೊಂಡ್ರೆ ಮಾತ್ರ ಇದು ಆರ್ಟಿಕಲ್ಸ್ ಎ ಮತ್ತು ಆನ್ ಮತ್ತು ದ ಆರ್ಟಿಕಲ್ಗಳನ್ನು ಬಳಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ಹೇಳಿದಾಗೆ ಆರ್ಟಿಕಲ್ ಎ ನ ಜೊತೆಗೆ ಯಾವುದರ ಜೊತೆಗೆ ಆರ್ಟಿಕಲ್ ಎ ಬಳಸಬೇಕು ಅಂದ್ರೆ, ಅದು ವರ್ಡ್ ಕಾನ್ಸನೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಕಾನ್ಸನೆಂಟ್ ಅಂದ್ರೆ BCD ಅಂದ್ರೆ ಓವೆಲ್ಸ್ ಗಳನ್ನ ಹೊರತುಪಡಿಸಿ, AEIOU ಏನಿವೆಲ್ಲ ಅವು 5 ಓವೆಲ್ಸ್ ಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಾನ್ಸೋನೆಂಟ್ ಒಂದು ಅಲ್ಫಾಬೆಟ್ಗಳ ಜೊತೆಗೆ ಇಲ್ಲಿ ಆರ್ಟಿಕಲ್ ಎ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಇಂಗ್ಲಿಷ್ ನಲ್ಲಿ ಯು ಇದರ ನೈಜವಾಗಿರ್ತಕ್ಕಂಥ ಒಂದು ಉಚ್ಚಾರ ಏನು ಅಂತಂದ್ರೆ ಅದು ಅ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅಂಬ್ರೇಲಾ. ರೂಲ್ಸ್ ಪ್ರಕಾರ ಸ್ನೇಹಿತರೆ, ಇಲ್ಲಿ ನಾವು ಇದನ್ನು ಅಧ್ಯಯನ ಮಾಡಿದ ಪ್ರಕಾರ ಅಥವಾ ನಮಗೆ ತಿಳಿದ ಪ್ರಕಾರ ಅಂದ್ರೆ ಯು ನಿಜವಾದ ಒಂದು ಪ್ರೊನೌನ್ಸಿಯೇಷನ್ ಉಚ್ಚಾರ ಏನಂತ ಕರಿತೀವಿ ಅಂತ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಆರ್ಟಿಕಲ್ ಎ ನ ಬದಲಾಗಿ ಆನ್ ಅನ್ನ ಬಳಸ್ತೀವಿ. ಇಲ್ಲಿ ಎ ಅಂಬ್ರೇಲಾ ಅನ್ನೋದು ಬರಲ್ಲ ಸ್ನೇಹಿತರೆ, ಯಾಕಂದ್ರೆ ಇಲ್ಲಿ ಓವೆಲ್ ಇದೆ. ಈವನ್ ಅದ್ರ ಜೊತೆಗೆ ಏನಂತಂದ್ರೆ ಅದು ತನ್ನದೇ ಆಗಿರ್ತಕ್ಕಂಥ ಸೌಂಡ್ ಅವನ್ನ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದೆ, ಹಾಗಾಗಿ ಅದ್ರ ಜೊತೆಗೆ ಆರ್ಟಿಕಲ್ ಆನ್ ಅನ್ನ ಬಳಸ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಯೂನಿವರ್ಸಿಟಿ ಸ್ನೇಹಿತರೆ, ಈ ಪದದ ಜೊತೆಗೆ ನೋಡಿ ನಾನು ಹೇಳಿದಾಗೆ ಕಾನ್ಸೋನೆಂಟ್ ಅಂದ್ರೆ ಕಾನ್ಸೋನೆಂಟ್ ಇಂದ ಸ್ಟಾರ್ಟ್ ಆಗಿದೆ, ಇದು ಓವೆಲ್ ಇಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಯಾವ ಆರ್ಟಿಕಲ್ ಬಳಸಬೇಕು? ಸಾಕಷ್ಟು ಸಾರಿ ಅನ್ನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇದು ಯೂನಿವರ್ಸಿಟಿ ಅಂತ ಕೊಟ್ಬಿಟ್ಟು ನಮಗೆ 3-4 ಆಪ್ಷನ್ಸ್ ಗಳನ್ನ ಕೊಡ್ತೇನೆ. ಇಲ್ಲಿ ನನ್ ಆಫ್ ದಿ ಅಬೌವ್
ನನ್ ಆಫ್ ದಿ ಅಬೋವ್ ಅಂತಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು 4 ಆಪ್ಷನ್ಗಳಲ್ಲಿ ನಾವು ಯಾವ ಆಪ್ಷನ್ ಅನ್ನು ಟಿಕ್ ಮಾಡ್ತೀವಿ ಅಂತಂದ್ರೆ ಆಪ್ಷನ್ ಎ ಅನ್ನ ಟಿಕ್ ಮಾಡ್ತೀವಿ. ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ಈ ಒಂದು ಇಟ್ ಈಸ್ ಯೂನಿವರ್ಸಿಟಿ, ಇಟ್ ಈಸ್ ಸ್ಟಾರ್ಟಿಂಗ್ ವಿತ್ ವೋವೆಲ್ ಸೌಂಡ್ ಬಟ್ ಇಟ್ ಈಸ್ ನಾಟ್ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ಸೌಂಡ್. ಇಲ್ಲಿ ಈ ಮೊದಲೇ ಡಿಸ್ಕಷನ್ ಮಾಡಿದಾಗೆ ಯು ಯಾವುದರ ಸೌಂಡ್ ಆಗಿದೆ ಅಂದ್ರೆ ಅದರ ಪ್ಯೂರ್ ಸೌಂಡ್ ವೋವೆಲ್ ಸೌಂಡ್ ಯಾವುದು ಅಂತಂದ್ರೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಯೂನಿವರ್ಸಿಟಿ ಅಂತ ಇದ್ವಿ, ಹಾಗಾಗಿ ಇದು ಯು ಅಂತ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಎ ಯೂನಿವರ್ಸಿಟಿ ಅಂತ ಹೇಳಿ ಈ ಪ್ರೊನೌನ್ಸಿಯೇಷನ್ ಅನ್ನ ಮಾಡೋದ್ರಿಂದ ಇಲ್ಲಿ ಆರ್ಟಿಕಲ್ ಎ ಅಂತ ಬಳಸಬಹುದು. ವಿ ಹ್ಯಾವ್ ಸೀನ್ ದ ನಂಬರ್ ಆಫ್ ಟೈಮ್ಸ್ ದಿಸ್ ಕ್ವಶನ್ ಹ್ಯಾಸ್ ಬಿನ್ ಅರೈವ್ಡ್ ಇನ್ ಎಕ್ಸಾಮಿನೇಷನ್ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ನೇಹಿತರೆ. ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಈ ಥರ ಒಂದು ನಮಗೆ ಆರ್ಟಿಕಲ್ಸ್ಗಳಲ್ಲಿ ಏನು ಮಾಡ್ತಿದ್ರೆ ಸಾಕಷ್ಟು ಒಂದು ಗೊಂದಲಕ್ಕೊಳಗಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೊಡ್ತಾನೆ. ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾವು ಮುಂದೆ ಇಟ್ಟಾಗ ನಾವು ನೋಡಿ ಯು ಏನಿದೆ, ಓವೆಲ್ ಸೌಂಡ್ ಇದೆ, ಓವೆಲ್ ಇದೆ, ಓವೆಲ್ ಅಕ್ಷರ ಎ ಇ ಐ ಓವೆಲ್ ಇದೆ. ಹಾಗಾಗಿ ಯು ಅಂದ್ರೆ ಆ್ಯನ್ ಅಂತೇಳಿ ಸಾಕಷ್ಟು ಜನಗಳು ಏನು ಮಾಡ್ತೀವಿ ಅಂದ್ರೆ ನಾವು ಆ್ಯನ್ ಅನ್ನು ಟಿಕ್ ಮಾಡುವಂಥ ಸಂದರ್ಭದಲ್ಲಿ ಅದು ನಮಗೆ ತಪ್ಪಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇದು ಯು ಅಂದ್ರೆ ಸೌಂಡ್ ಅನ್ನು ಮಾಡ್ತಾ ಇಲ್ಲ, ಹಾಗಾಗಿ ಯು ಸೌಂಡ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಕಂಪಲ್ಸರಿ ಆರ್ಟಿಕಲ್ ಎ ಅನ್ನ ಬಳಸ್ತೀವಿ. ನಮ್ಮ ಸ್ನೇಹಿತರೆ ನಾನು ಬರುವಂಥ ವಿಡಿಯೋಗಳಲ್ಲಿ 44 ಸೌಂಡ್ಗಳ ಪರಿಚಯವನ್ನ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ, ಮತ್ತೆ ಸ್ನೇಹಿತರೆ ಯೂನಿಕ್ ದಟ್ ಈಸ್ ಸ್ನೇಹಿತರೆ ಯೂನಿಕ್ ನೋಡಿ, even though the word is starting with a vowel but it is not producing its own sound. ಇದಕ್ಕೂ ಏನು ಯು ಅಂತಕ್ಕಂಥ ಒಂದು ಯು ಅಂತಕ್ಕಂಥದ್ದು ಅದರದ್ದು ಯು ಸೌಂಡ್ ಉಚ್ಚಾರ ಆಗ್ತಾ ಇದ್ರೆ ಅಲ್ಲಿ ಆರ್ಟಿಕಲ್ ಕಂಪಲ್ಸರಿ ಆಗಿ ಎ ಅನ್ನ ಬಳಸ್ಬೇಕು ಸ್ನೇಹಿತರೆ. ಯಾಕಂದ್ರೆ ಯುದ ಒಂದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು ಅಂತಂದ್ರೆ ಆಗಿರುತ್ತೆ. ಹಾಗಾಗಿ ಎಲ್ಲ ಇಂಥ ಯು ಇಂದ ಸ್ಟಾರ್ಟ್ ಆಗುವಂಥ ಯೂನಿವರ್ಸಿಟಿ ಆಗಿರ್ಬೋದು, ಯುನಿಕ್ ಆಗಿರ್ಬೋದು, ಯೂನಿಯನ್ಸ್ ಯೂಸ್ಲೆಸ್, ಇಟ್ ಈಸ್ ಡ್ಯಾಶ್ ಐಡಿಯಾ, ದಿಸ್ ಈಸ್ ಯೂಸ್ಫುಲ್ ಐಡಿಯಾ, ದಿಸ್ ಈಸ್ ಡ್ಯಾಶ್ ಯೂಸ್ಫುಲ್ ಐಡಿಯಾ ಅಂತ ಪ್ರಶ್ನೆ ಬಂದಾಗ ನಾವು ಯಾವುದನ್ನ ಚೂಸ್ ಮಾಡ್ತೀವಿ ಅಂತಂದಾಗ ಇಲ್ಲಿ ಎ ಯೂಸ್ಫುಲ್ ಐಡಿಯಾ ಅಂತ ಹೇಳಿ ಚೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ even though it is starting with a vowel but it is not starting pronouncing its own sound. ಹಾಗಾಗಿ this is a useful idea ಅಂತಕ್ಕಂಥ ಒಂದು ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದು ಏನಂದ್ರೆ ಸಿಂಗುಲರ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಸಿಂಗುಲರ್ ನೌನ್ಸ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ಬ್ಯಾಚ್, ನಂತರ a ball, a cat, a dog, a man. ಎಲ್ಲ ಸಿಂಗುಲರ್ ನೌನ್ಗಳು. ಈ ಸಿಂಗುಲರ್ ನೌನ್ಗಳ ಜೊತೆ ಏನು ಮಾಡ್ತೀವಿ ಅಂದರೆ ಆರ್ಟಿಕಲ್ ಎ ಅನ್ನ ಬಳಸ್ತೀವಿ. ಅದೇ ಜೊತೆಗೆ ಕೆಲವೊಂದು ಆಬ್ರಿವೇಷನ್ಸ್ಗಳ ಜೊತೆಗೆ ಏನು ಮಾಡ್ತೀವಿ ಸ್ನೇಹಿತರೆ ಎ ಅನ್ನ ಬಳಸ್ತೀವಿ. ಜೊತೆಗೆ ಇನ್ನೂ ಕೆಲವು ಆಬ್ರಿವೇಷನ್ಸ್ಗಳ ಜೊತೆ ಆ್ಯನ್ ಅನ್ನ ಬಳಸ್ತೀವಿ. ಯಾವ ಆಬ್ರಿವೇಷನ್ ವೋವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾವೋ ಅಂಥವುಗಳಿಗೆ ಏನು ಮಾಡ್ತೀವಿ ನಾವು ಆ್ಯನ್ ಅನ್ನ ಬಳಸ್ತೀವಿ. ಯಾವ ಆಬ್ರಿವೇಷನ್ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗುತ್ತೋ ಅಂಥವುಗಳಿಗೆ ಮಾತ್ರ ನಾವು ಆರ್ಟಿಕಲ್ ಎ ಅನ್ನ ಬಳಸ್ತೀವಿ ಸ್ನೇಹಿತರೆ. ಆರ್ಟಿಕಲ್ ಎ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಏನಂತಂದ್ರೆ ಇಲ್ಲಿ ಯೂನಿಯನ್ಸಮ್ ಮತ್ತೆ ಯೂನಿವರ್ಸಿಟಿ ಇಂಥೆಲ್ಲ ಒಂದು ನಾವು ಸಿಂಗುಲರ್ ನೌನ್ಗಳಿಗೆ ಯಾವ್ದು ಆರ್ಟಿಕಲ್ ಬಳಸ್ತೀವಿ ಸ್ನೇಹಿತರೆ ಎ ಅನ್ನ ಬಳಸ್ತೀವಿ. European right side. Might you have observing these words? These words are starting with the vowel letter, but it's not producing its own sound. ಸ್ನೇಹಿತರೆ ಇವೆಲ್ಲ ಪದಗಳು ಅಂದ್ರೆ ಒನ್, ಅವರ್, ಯುರೋಪಿಯನ್, ಯೂಸ್ಲೆಸ್, ಯೂಸ್ಫುಲ್ ಈ ಪದಗಳು ಓವೆಲ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಇಟ್ಸ್ ನಾಟ್ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ಸೌಂಡ್. ನಾವು ಓ ಆನ್ ಬಳಸ್ತೀವಿ. ಇಲ್ಲಿ ಓ ಅಂತ ಇದೀವಿ, ನಾವು ಒನ್ ಅಂತ ಇದೀವಿ, ಆನ್ ನೋಡಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಆರೆಂಜ್ ಆ ಅಂತಕ್ಕಂಥದ್ದು ಇದು ಓದ ಸೌಂಡ್ ಓವೆಲ್ ಸೌಂಡ್ ಆದ್ರೆ ಇಲ್ಲಿ ಒನ್ ಅಂತ ಇದ್ವಿ ನಾವು. ಇಂಥ ಪದಗಳಿಗೆ ಅವರ್,
ಅವರ್. ಸ್ನೇಹಿತರೆ, ಯುರೋಪಿಯನ್ ಸಾಕಷ್ಟು ಬಾರಿ ಒಂದು ನಮಗೆ ಎಕ್ಸಾಮ್ಸ್ಗಳಲ್ಲಿ ಕಂಡು ಬಂದಿರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಯುರೋಪಿಯನ್. ನೋಡಿ ಸ್ನೇಹಿತರೆ, ಯುರೋಪಿಯನ್ ಈ ಪದ ಸ್ನೇಹಿತರೆ ಬಹಳಷ್ಟು ಗೊಂದಲ ಒಳ ಮಾಡಿರ್ತಕ್ಕಂಥ ಒಂದು ಪದ ಯಾವುದಂದ್ರೆ ಯುರೋಪಿಯನ್ ಅಂತಕ್ಕಂಥ ಪದ. ನೋಡಿ ಸ್ನೇಹಿತರೆ, ಇಲ್ಲಿ ಯುರೋಪ್, ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಥವಾ ಕರೆಕ್ಟ್ ಓವೆಲ್ ಸೌಂಡ್ ಏನು ಅಂತಂದ್ರೆ ಎ ಆಗಿರುತ್ತೆ. ಇಲ್ಲಿ ನಾವೇನಂತ ಇದ್ದೀವಿ, ಯು ಅಂತ ಇದ್ದೀವಿ. ಹಾಗಾಗಿ ಇಲ್ಲಿ ಆರ್ಟಿಕಲ್ ಎ ಅನ್ನ ಬಳಸ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡಿ, he is my friend. He is my friend. He is from he is dash European. He is my friend. He is dash. He is an European ಅನ್ಬೇಕಾ ಅಥವಾ ಎ ಯುರೋಪಿಯನ್ ಅಂತಂದಾಗ ಇಲ್ಲಿ ಕಂಪಲ್ಸರಿಯಾಗಿ ನಾವೇನ್ ಮಾಡ್ತಾ ಇದ್ವಿ, he is a European. ಯಾಕಂತಂದ್ರೆ ಇಲ್ಲಿ ಯು ಅಂತಕ್ಕಂಥ ಸೌಂಡ್ ಏನು ಉಚ್ಚಾರ ಆಗ್ತಾ ಇದೆ, ಆದ್ದರಿಂದ ನಾವೇನ್ ಮಾಡ್ತಾ ಇದ್ವಿ ಸ್ನೇಹಿತರೆ, ಆರ್ಟಿಕಲ್ ಎ ಅನ್ನ ಬಳಸ್ತಾ ಇದ್ವಿ. ಕೆಲವೊಂದು ರೂಲ್ಸ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಅವಕ್ಕೆ ಎಲ್ಲಗಳನ್ನು ನಾವು ನಿಮಗೆ ತಲುಪಿಸ್ಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಸ್ನೇಹಿತರೆ. ಇದೊಂದು ಯುರೋಪಿಯನ್ ಸಾಕಷ್ಟು ಬಾರಿ ಪ್ರಶ್ನೆಗಳು ಇವೆಲ್ಲ ಫೋಕಸ್ ಮಾಡುವಂತ ಸಂದರ್ಭದಲ್ಲಿ ನಾನು ಎಕ್ಸಾಮ್ಗಳನ್ನ ಫೇಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ ಮೇಲೆ ಆಗಿರ್ಬೋದು, ಆಮೇಲೆ ಪ್ರಿಪೋಷನ್ಸ್ ಮೇಲೆ ಆಗಿರ್ತಾರೆ ಅಂತ ಒಂದು ಕೆಲವು ಆಯ್ದ ಪ್ರಶ್ನೆಗಳನ್ನ ತೆಗೆದುಕೊಂಡು ಅಥವಾ ಎಲ್ಲಿ ಎಕ್ಸಾಂಪಲ್ಸ್ಗಳನ್ನ ಹೆಚ್ಚಿಗೆ ಮಾಡೋದು ಕೇಳ. ಯುರೋಪಿಯನ್ ಅಂತಕ್ಕಂಥ ಸಾಕಷ್ಟು ಬಾರಿ ಕಂಡು ಬಂದಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಯೂನಿಕಾರ್ನ್ is nothing but an imaginary horse, that is imaginary animal, that is ಇದೊಂದು ಒಂದು ಊಹಾತ್ಮಕ ಅಥವಾ ಒಂದು ಏನಂತ ಕರಿತೀವಿ ಯೂನಿಕಾರ್ನ್. ಇಮ್ಯಾಜಿನೇಷನ್ಗೆ ಇರುವಂತ ಒಂದು ಪ್ರಾಣಿ, ಇದು ಇಮ್ಯಾಜಿನೇಷನ್ಗೆ ಒಳಪಡುವಂತ ಒಂದು ಪ್ರಾಣಿ. ಡ್ಯಾಶ್ she is riding dash unicorn ಈ ಸ್ನೇಹಿತರಲ್ಲಿ ಎಕ್ಸಾಂಪಲ್, she is riding dash unicorn, that is a unicorn. ಇಲ್ಲಿ ಅವಳು ಯಾವುದರ ಮೇಲೆ ಬರ್ತಾ ಇದ್ದಾಳೆ ಅಂತಂದ್ರೆ ಇಲ್ಲಿ ಅವಳು ಯೂನಿಕಾರ್ನ್ ಅಂತಕ್ಕಂಥ ಒಂದು ಇಮ್ಯಾಜಿನರಿ ಒಂದು ಅನಿಮಲ್ ಮೇಲೆ ಬರ್ತಾ ಇದ್ದಾರೆ. ಇಲ್ಲಿ ಯೂನಿಕಾರ್ನ್ ಅಂತಕ್ಕಂಥದ್ದು ಒಂದು ಪದ ಯಾವುದು ಇವನ್ನೇ ಸ್ಟಾರ್ಟ್ ಆಗ್ತಾ ಇದ್ರು, ಬಟ್ ಅದು ತನ್ನದೇ ಆಗಿರ್ತಕ್ಕಂಥ ಸೌಂಡ್, ತನ್ನ ಒಂದು ಸ್ವಂತ ಸೌಂಡ್ ಅಥವಾ ಕರೆಕ್ಟ್ ಸೌಂಡ್ ಉಚ್ಚಾರ ಮಾಡದೇ ಇದ್ದಕ್ಕಂಥದ್ದು ಸಂದರ್ಭದಲ್ಲಿ ನಾವು ಅದನ್ನ ಆರ್ಟಿಕಲ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ, ಒನ್ ಆಗಿರ್ಬೋದು, ಅವರ್ ಆಗಿರ್ಬೋದು, ಯುರೋಪಿಯನ್ ಆಗಿರ್ಬೋದು, ಯೂಸ್ಫುಲ್ ಆಗಿರ್ಬೋದು, ಮತ್ತೆ ಯೂಸ್ಲೆಸ್ ಆಗಿರ್ಬೋದು, ಇಂತಹ ಒಂದು ಪ್ರಶ್ನೆಗಳು ಎಲ್ಲಾದ್ರೂ ಕಂಡು ಬಂದಲ್ಲಿ ಇವು ಸಾಕಷ್ಟು ಒಂದು ಗೊಂದಲಕೊಳ ಮಾಡುವಂತ ಒಂದು ಉದಾಹರಣೆಗಳು ಸ್ನೇಹಿತರೆ. ಆದ್ದರಿಂದ ಇವೆಲ್ಲವುಗಳಲ್ಲಿ ಬರೆದಿಟ್ಕೊಂಡು ಬಿಡಬೇಕು ನಾವು. ಇಲ್ಲಿ ಎ ಆರ್ಟಿಕಲ್ ಅನ್ನ ಬಳಸ್ತೀವಿ. ಈಸ್ ಎ ಯುರೋಪಿಯನ್. ಬ್ರಿಂಗ್ ಮಿ A1 ಕೇಕ್. A1 ಹೋಟೆಲ್ ಸ್ನೇಹಿತರೆ, ನಾವು ಉದಾಹರಣೆಗೆ ನೋಡ್ಬೇಕಾದ್ರೆ A1 ಹೋಟೆಲ್ ಅಂತೀವಿ. A1 ಹೋಟೆಲ್ ಅಲ್ಲ ಸ್ನೇಹಿತರೆ, A1 ಹೋಟೆಲ್. ಎ ಅವರ್. ಆಮೇಲೆ ಇಲ್ಲಿ ನೋಡಿ, just observe these words, these and nouns, that is use. ಇವು ಒಂದು ಪದಗಳ ಮೇಲೆ ಒಂದು ಕಾನ್ಸಂಟ್ರೇಟ್ ಅನ್ನ ಮಾಡಿ ಸ್ನೇಹಿತರೆ. ಸ್ವಲ್ಪ ಒಂದು ಗ್ಲಾನ್ಸ್ ಎಟ್ ಒನ್ಸ್ ನೋಡಿ. ಯೂನಿಯನ್, ಯೂನಿಕಾರ್ನ್, ಯೂನಿವರ್ಸಿಟಿ, ಯೂನಿಯನ್ಸಮ್ and unique. The words may be starting with the vowels, but it's not producing its own sound ಸ್ನೇಹಿತರೆ. ಇಲ್ಲಿ ನಮ್ಗೆ ಒಂದು ತಲೆಯಲ್ಲಿ ಇಟ್ಕೊಂಡು ಬಿಡ್ಬೇಕು ನಾವು ಸ್ನೇಹಿತರೆ. ಯು ಅಂದ ತಕ್ಷಣ ನಮಗೆ ನೀವು ವೋವೆಲ್ ಸೌಂಡ್, ವೋವೆಲ್ ಅದ್ರ ಜೊತೆಗೆ ಅದು ಯು ಒಂದು ಸೌಂಡ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಮಾತ್ರ ಅದು ಪ್ಯೂರ್ ವೋವೆಲ್ ಅಂತ ಅನ್ಸ್ಕೊಳುತ್ತೆ ಸ್ನೇಹಿತರೆ, ಅಥವಾ ಪ್ಯೂರ್ ಸೌಂಡ್ ಅಂತ ಅನ್ಸ್ಕೊಳುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಯೂನಿಯನ್, ದಟ್ ಈಸ್ ಯೂನಿಯನ್. ಯು ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಪ್ರೊನೌನ್ಸಿಯೇಷನ್ ಅಂತ ಆಗ್ತಾ ಇಲ್ಲ. ಯೂನಿಯನ್, ಯೂನಿಕಾರ್ನ್, ಯೂನಿವರ್ಸಿಟಿ, ಯೂನಿಯಾನ್ಸಮ್, ಯೂನಿಕ್. ನೋಡಿ ಸ್ನೇಹಿತರೆ,
ಇಂಥ ಪದಗಳು ಎಲ್ಲಾದರೂ ನಮಗೆ ಒಂದು ಆರ್ಟಿಕಲ್ ಒಂದು ಚಾಲೆಂಜಸ್ನಲ್ಲಿ ಬಂದರೆ ವಿತೌಟ್ ಥಿಂಕಿಂಗ್ ಅವರ್ ವಿ ಹ್ಯಾವ್ ಟು ಚೂಸ್ ಆರ್ಟಿಕಲ್ ಎ. ಯಾವುದೇ ರೀತಿ ಯೋಚನೆ ಮಾಡದೆ ಆರ್ಟಿಕಲ್ ಏನನ್ನ ಬಳಸ್ಕೊಂಡು ಬಿಡ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಇಲ್ಲಿ ನೋಡಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನಿದೆ ಇವು ಅಂದರೆ ಅಂತ ಆಗುತ್ತೆ. ಇವೆಲ್ಲ ನಮ್ಗೆ ಕನ್ಫ್ಯೂಷನ್ ಮಾಡುವಂಥ ವರ್ಡ್ಸ್ ಸ್ನೇಹಿತರೆ. ಸಾಕಷ್ಟು ಬಾರಿ ಎಕ್ಸಾಮ್ಸ್ಗಳಲ್ಲಿ ಅಪಿಯರ್ ಆಗಿರ್ತಕ್ಕಂಥ ಇವು ವರ್ಡ್ಸ್ ಸ್ನೇಹಿತರೆ. ಹಾಗಾಗಿ ಯೂನಿಯನ್ ಈಸ್ ಎ ಲೀಡರ್, ಯೂನಿಯನ್ ಲೀಡರ್. ಯೂನಿಕಾರ್ನ್, unicorn is an imaginary animal. ಸ್ನೇಹಿತರೆ, ನೆಕ್ಸ್ಟ್ university. My friend is studying in a university. My friend is studying in a university. Next, unionism. Unionism. It is a unique idea. It is a unique idea. ನೋಡಿ ಸ್ನೇಹಿತರೆ, ಬಹಳಷ್ಟು ಸಾಕಷ್ಟು ಬಾರಿ ನಮಗೆ ಇಂಥ ಉದಾಹರಣೆಗಳು ಬಂದಿರತಕ್ಕಂಥವು. ಇವುಗಳ ಮೇಲೆ ಯಾಕೆ ಹೆಚ್ಚಿಗೆ ಒತ್ತಾಯ ಅಂದರೆ ಹ್ಯಾಕ್ ಒತ್ತು ಕೊಡ್ತಾ ಇದ್ದೀನಿ ಅಂತಂದರೆ ಇವು ಎಕ್ಸಾಮ್ಸ್ಗಳಲ್ಲಿ ಅಪಿಯರಿಂಗ್ ಆಗಿರ್ತಕ್ಕಂಥ ಕೆಲವೊಂದು ಚಾಲೆಂಜಸ್ಗಳು ಸ್ನೇಹಿತರೆ. ಸಾಕಷ್ಟು ಬಾರಿ ಆರ್ಟಿಕಲ್ಸ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಇವು ಆರ್ಟಿಕಲ್ಸ್ಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ಇಂಥ ಪದಗಳು ಸಾಕಷ್ಟು ಬಾರಿ ಕಂಡಿರ್ತಕ್ಕಂಥ ಉದಾಹರಣೆಗಳು ಇವೆ. ಅದೇ ರೀತಿ ಅದಕ್ಕಾಗಿ ವಿ ಆರ್ ಫೋಕಸಿಂಗ್ ಮೇನ್ಲಿ ಆನ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ನೆಕ್ಸ್ಟ್ ಸ್ನೇಹಿತರೆ, ಒನ್. That is, even though it is vowel, but it is not producing its own sound. That's why we have to use article A. And European, the most confusing word in English, that is European. He is dash European. As we faced the text in many exams, these questions are repeatedly. There is a repetition. Most of the time this question was repeated in many number of competitive exams. That's why we are focusing on these words. He is dash European. ಸ್ನೇಹಿತರೆ, ಇಲ್ಲಿ ನೋಡಿ ಸಾಕಷ್ಟು ಬಾರಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಯುರೋಪಿಯನ್ ಕೂಡ ಒಂದು. ನೋಡಿ ಆರ್ಟಿಕಲ್ ಎ ಆ್ಯಂಡ್ ದ, ಆಮೇಲೆ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದಿ ಅಬೌವ್ ಅಂತಕ್ಕಂಥದ್ದು ಇಂಥ ಸಂದರ್ಭಗಳಲ್ಲಿ ಸ್ನೇಹಿತರೆ ಯಾವ್ದು ಆರ್ಟಿಕಲ್ ಅನ್ನು ಬಳಸಬೇಕು ಅಂತಂದ್ರೆ ನೋಡಿ ನಮ್ಗೆ ಹೇಗೆ ಕನ್ಫ್ಯೂಸ್ ಆಗ್ತೀವಿ ನಾವು ಅಂತಂದ್ರೆ ನೋಡಿ ವರ್ಡ್ ಯುರೋಪಿಯನ್ ಅಂತಕ್ಕಂಥದ್ದು ಇ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆ ಇ ಅಂದ್ರೆ ಓವೆಲ್ ಸೌಂಡ್, ಓವೆಲ್. ಹಾಗಾಗಿ ಇಲ್ಲಿ ಆನ್ ಅಂತಕ್ಕಂಥ ಪದ ಆರ್ಟಿಕಲ್ ಅನ್ನು ಬಳಸಿದ್ರೆ ಕರೆಕ್ಟ್ ಆಗುತ್ತೆ ಅಂತ ನಾವು ಅನ್ಕೊಳ್ತೀವಿ ಸ್ನೇಹಿತರೆ. ಬಟ್ ಇಟ್ ಈಸ್ ರಾಂಗ್. ಯಾಕಂದ್ರೆ ಇದು ಈ ಇದ್ರೂ ಕೂಡ ಅದರ ಸೌಂಡ್ ಕರೆಕ್ಟ್ ಆಗಿರ್ತಕ್ಕಂಥ ಪ್ರೊನೌನ್ಸಿಯೇಷನ್ ಆಗ್ತಾ ಇಲ್ಲ. ಅದು ಒಂದು ಓವೆಲ್ ಸೌಂಡ್. ಹಾಗಾಗಿ ಇಲ್ಲಿ ಈಸ್ ಎ ಯುರೋಪಿಯನ್ ಅಂತಕ್ಕಂಥದ್ದು ಆರ್ಟಿಕಲ್ ಅನ್ನು ಬಳಸಿದ್ರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಅದೇ ರೀತಿ ಇಟ್ ಈಸ್ ಅ ಯೂಸ್ಫುಲ್ ಐಡಿಯಾ. ಇಟ್ ಈಸ್ ಯೂಸ್ಲೆಸ್ ಮೆಟೀರಿಯಲ್. ಇಟ್ ಈಸ್ ಅ ಯೂಸ್ಲೆಸ್ ಮೆಟೀರಿಯಲ್ ಅಂತಕ್ಕಂಥದ್ದು ಇವುಗಳ ಬಗ್ಗೆ ಸ್ನೇಹಿತರೆ ಈ ಆರ್ಟಿಕಲ್ ಬಗ್ಗೆ ಸಾಕಷ್ಟು ಫೋಕಸ್ಗಳನ್ನು ಮಾಡಿದ್ದೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಿಂಗುಲರ್ ನೌನ್ ಇರುವ ಸ್ನೇಹಿತರೆ, ಸಿಂಗುಲರ್ ನೌನ್ ಜೊತೆಗೆ ಅದರಲ್ಲಿ ಮತ್ತು ಮುಖ್ಯವಾಗಿ ಕಾನ್ಸನೆಂಟ್ಸ್ಗಳ ಜೊತೆ ಕಾನ್ಸನೆಂಟ್ ಸೌಂಡ್, ಲೆಟರ್ಸ್, ಸೌಂಡ್ಸ್ ಅಂತಕ್ಕಂಥದ್ದು ಮೇನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸ್ನೇಹಿತರೆ. ಆರ್ಟಿಕಲ್ ಎ ಬಳಸುವಾಗ ಅದು ಸಿಂಗುಲರ್ ನೌನ್ ಆಗಿರ್ಬೇಕು. ಜೊತೆಗೆ the word should start with a consonant sound or consonant letter. That's all about A ಸ್ನೇಹಿತರೆ. ಅದು ಎ ಬಳಸಬೇಕಾದ್ರೆ ಇದು ಸಿಂಗುಲರ್ ನೌನ್ ಆಗಿರ್ಬೇಕು ಸ್ನೇಹಿತರೆ. ಜೊತೆಗೆ ಅದು ವ್ಯಂಜನಾಕ್ಷರ ಅಥವಾ ವ್ಯಂಜನ ಒಂದು ಉಚ್ಚಾರದಿಂದ ಆಗಿರ್ತಕ್ಕಂಥ ಪದಗಳಿಗೆ ನಾವೇನ್ ಮಾಡ್ತೀವಿ ಸ್ನೇಹಿತರೆ, ಆರ್ಟಿಕಲ್ ಎ ಅನ್ನು ಬಳಸ್ತೀವಿ ಸ್ನೇಹಿತರೆ. Now let us move on to the article, and that is article A ಅನ್ನು ಬಳಸ್ತೀವಿ. The word should pronounce, or the vowel should produce its own sound, that is apple. Apple ಅಂತಕ್ಕಂಥ ಈ ಪದಗಳಿಗೆ
ಆನ್ ಅನ್ನು ಬಳಸ್ತೀವಿ ಸ್ನೇಹಿತರೆ. ಈ ಎಗ್ ಅಂತ ಸ್ನೇಹಿತರೆ ಇದು ಆನ್ ಎಗ್ ಆಗುತ್ತೆ. ಯಾಕಂದ್ರೆ ಈ ಅಂತಕ್ಕಂಥ ಸೌಂಡ್ ಏನಂದ್ರೆ ಎ ಅಂತ ಹೇಳಿ ಎಗ್, ಎಕ್ಸಾಂಪಲ್ ಎ ಅಂತಕ್ಕಂಥ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೌಂಡ್ ಈಸ್ ಈ ಎ ಅಂತ ಹೇಳಿ ಪ್ರೊನೌನ್ಸ್ ಮಾಡಿದಾಗ ಇನ್ನು ಆರ್ಟಿಕಲ್ ಆನ್ ಅನ್ನು ಬಳಸ್ತೀವಿ ಸ್ನೇಹಿತರ. ಜೊತೆಗೆ ಐ ಏನಕ್ಕೆ ಇಂಕ್, ಏನು ಪ್ರೊನೌನ್ಸ್ ಮಾಡಬೇಕು ಈ ಸೌಂಡ್ ಅಂತಂದ್ರೆ ಈ ಅಂತಕ್ಕಂಥ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಅದು ತನ್ನ ಸ್ವಂತ ಉಚ್ಚಾರಣೆ ಆಗುತ್ತೆ. ಹಾಗಾಗಿ ಆರ್ಟಿಕಲ್ ಆನ್ ಅನ್ನು ಬಳಸ್ತೀವಿ. ದ ವರ್ಡ್ ಇಸ್ ಸ್ಟಾರ್ಟಿಂಗ್ ವಿತ್ ವೋವೆಲ್, ಇಟ್ ಇಸ್ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ಸೌಂಡ್. ಹಾಗಾಗಿ ಆರ್ಟಿಕಲ್ ಆನ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ನೋಡಿ ಇದಕ್ಕೆಲ್ಲ ಯಾಕೆ ಈ ಆನ್ ಅನ್ನ ಬಳಸ್ತಾ ಇದ್ವಿ ಅಂದ್ರೆ ನೋಡಿ ಸ್ನೇಹಿತರೆ, ಆರ್ಟಿಕಲ್ ಆನ್ ಏನ್ ಹೇಳುತ್ತೆ, ಫಸ್ಟ್ ರೂಲ್ ದ ವರ್ಡ್ ಶುಡ್ ಸ್ಟಾರ್ಟ್ ವಿತ್ ಓವೆಲ್ ಅಂಡ್ ಇಟ್ ಶುಡ್ ಬಿ ಪ್ರೊಡ್ಯೂಸ್ ಇಟ್ಸ್ ಓನ್ ಸೌಂಡ್. ದಟ್ ಇಸ್ ತನ್ನದಾಗಿರ್ತಕ್ಕಂಥ ಓವೆಲ್, ತನ್ನದಾಗಿರ್ತಕ್ಕಂಥ ಪದ ಏನು ಉಚ್ಚಾರವನ್ನು ಮಾಡಿದ್ರೆ ಅಂತ ಸಂದರ್ಭಗಳಲ್ಲಿ ನಾವು ಆನ್ ಅನ್ನ ಬಳಸ್ತೀವಿ. ಇಂಕ್ ಈ ಅನ್ನ ಮಾಡ್ತೀವಿ. ಜೊತೆಗೆ ಆ ಅಂತಕ್ಕಂಥ ಸ್ನೇಹಿತರೆ, ಆ ಅಂತಕ್ಕಂಥ ಸೌಂಡ್ ಅನ್ನ ಇದು ಓ ಜೊತೆಗೆ ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ಆರೆಂಜ್, ಆ ಅಂತಕ್ಕಂಥ ಸೌಂಡ್ ಇದು ಪ್ಯೂರ್ ಓವೆಲ್ ಸೌಂಡ್ ಸ್ನೇಹಿತರೆ. ದಟ್ ಈಸ್ ಯು. When we come to the U here, we should understand that this is most confusing alphabet or vowel in English. That is ಕಂಪಲ್ಸರಿಯಲ್ಲಿ ಆರ್ಟಿಕಲ್ ಅಂತಕ್ಕಂಥ ಸೌಂಡ್ ಪ್ರೊನೌನ್ಸಿಯೇಷನ್ ಆಗಲೇಬೇಕು ಅಥವಾ ಅಂತಕ್ಕಂಥ ಸೌಂಡ್ ಪ್ರೊಡ್ಯೂಸ್ ಆಗಲೇಬೇಕು. ಒಂದು ವೇಳೆ ಯು ಆಗ್ತಾ ಇದ್ರೆ ಹಿಂದೆ ಹೇಳಿದಾಗೆ ಅಲ್ಲಿ ಯು ಅಂತಂದಾಗ ಆರ್ಟಿಕಲ್ ಎ ಬಳಸ್ತೀವಿ. ಬಟ್ ಈ ಅಂತ ಸೌಂಡ್ ಪ್ರೊಡ್ಯೂಸ್, ಫಾರ್ ಎಕ್ಸಾಂಪಲ್ umbrella, that is umbrella. What is that? An umbrella. Without thinking we are using that an umbrella because is a vowel and it is producing its own sound and it is taking its own sound with the word. ಹಾಗಾಗಿ ಇಲ್ಲಿ ಆರ್ಟಿಕಲ್ ಆನ್ ಅನ್ನ ಅಂಬ್ರೆಲಾ ಜೊತೆ ಬಳಸ್ತೀವಿ ಸ್ನೇಹಿತರೆ. ಸಾಕಷ್ಟು ಒಂದು ಮಾಹಿತಿ ಸ್ನೇಹಿತರೆ. AEIO ಜೊತೆಗೆ ಕಂಪಲ್ಸರಿ ಬಳಸ್ತೀವಿ. ಯಾವಾಗ ಅಂತಂದ್ರೆ ಈ ಓವೆಲ್ಸ್ಗಳ ಜೊತೆಗೆ ತನ್ನದೇ ಆಗಿರ್ತಕ್ಕಂಥ ಸೌಂಡ್ಸ್ಗಳಿದ್ದಾಗ ಆ ಪದಗಳು ಓವೆಲಿಂದ ಸ್ಟಾರ್ಟ್ ಆಗಿರ್ಬೇಕು. ಜೊತೆಗೆ ಓವೆಲ್ ಸೌಂಡೇ ಅಲ್ಲಿ ಏನಾಗಿರ್ಬೇಕಂದ್ರೆ ಪ್ರಥಮವಾಗಿ ಉಚ್ಚಾರ ಆಗ್ತಾ ಇದ್ರೆ ಅಂತ ಎಲ್ಲ ಪದಗಳಿಗೆ ಅಥವಾ ನೌನ್ಗಳಿಗೆ ಏನು ಮಾಡ್ತೀವಿ ಸ್ನೇಹಿತರೆ, ಆರ್ಟಿಕಲ್ ಆನ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ನೋಡಿ ಆನ್ AEIO ಓವೆಲ್ಸ್ ಆಯ್ತು ಸ್ನೇಹಿತರೆ. ಇಲ್ಲಿ ಅವರ್ ಅಂತಂದ್ರೆ ಇಲ್ಲಿ ಆನ್ ಅವರ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ H ರಿಮೇನ್ಸ್ ಸೈಲೆಂಟ್. ಹಾಗಾಗಿ ಇಲ್ಲಿ ಆನ್ ಅವರ್ ಅಂತ ಹೇಳಿ ಬಳಸ್ತಾರೆ ಸ್ನೇಹಿತರೆ. ಅದೇ ರೀತಿ ಆಪಲ್, ಎಗ್ and ink bottle, bring an ink bottle, that is an orange. Last finally ಸ್ನೇಹಿತರೆ, that is you, an umbrella. This is today it is all about the article and ಸಾಕಷ್ಟು ಸ್ನೇಹಿತರೆ. ಕೊನೆಯಲ್ಲಿ ಸಾಕಷ್ಟು ಜನ ಸ್ನೇಹಿತರು ಕಮೆಂಟ್ ಮಾಡಿದ್ರು ಮೈಕ್ ಬಳಸಿ ಅಂತಕ್ಕಂಥದ್ದು. ಅದೊಂದು ಏನು ಸಜೆಷನನ್ನು ಕೊಟ್ಟಿದ್ದೀನಿ. ಅದು ಆರ್ಡರ್ ಮಾಡಿದ್ದೆ ಸ್ನೇಹಿತರೆ. ಅದು ಏನೋ ಬೇರೆ ಪ್ರಾಡಕ್ಟ್ ಬಂದಿತ್ತು, ಹಂಗಾಗಿ ರಿಟರ್ನ್ ಹಾಕಿದ್ದೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಯು ಕ್ಯಾನ್ ಹಿಯರ್ ಕ್ಲಿಯರ್ ವಾಯ್ಸ್. ಸಾಕಷ್ಟು ಏನು ಅಡಚಣೆ ಇದೆ ಸ್ನೇಹಿತರೆ. ಯಾಕಂದರೆ ನಮ್ಮ ಮನೆ ರೋಡಿನ ಪಕ್ಕದಲ್ಲಿ ಇರೋದ್ರಿಂದ ಕೆಲವು ಡಿಸ್ಟರ್ಬೆನ್ಸ್ಗಳನ್ನು ಕಾಣ್ತೀವಿ. ಅದನ್ನು ಹೊರತುಪಡಿಸಿ ಸಾಕಷ್ಟು ಸ್ನೇಹಿತರು ತುಂಬ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡಿದ್ದೀರ. ಇದೇ ರೀತಿಯಾಗಿ ನಾನು ಸಪೋರ್ಟಿವ್ ಆಗಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ಗಳಿದ್ರೆ ಹೇಳಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟು ಇವತ್ತಿನ ಆ್ಯಂಡ್ ಮತ್ತು ಆರ್ಟಿಕಲ್ ಬಗ್ಗೆ ಸ್ನೇಹಿತರೆ. ಇನ್ನು ಸಾಕಷ್ಟು ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ರೆ ಸಾಕಷ್ಟು ವಿಡಿಯೋಗಳು ಬರ್ತಕ್ಕಂಥ ಒಂದು ವಿಡಿಯೋದಲ್ಲಿ LSRW ಹೌ ಟು ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಕ್ಕಂಥ ಟಾಪಿಕ್ ಮೇಲೆ ವಿಡಿಯೋನ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.